ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು 4 ಬಗೆಯ ತಂಪು ಆರೋಗ್ಯಕರವಾದ ಪಾನೀಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋಂತಹ ಜ್ಯೂಸ್ಗಳಿವು. ಅದರಲ್ಲಿ ಮೊದಲನೇದಾಗಿ ಸೌತೆಕಾಯನ್ನು ತೊಗೊಂಡಿದ್ದೀನಿ. ಸೌತೆಕಾಯಿ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದರಲ್ಲಿ 95% ನೀರಿನಂಶ ಇರೋದ್ರಿಂದ ದೇಹಕ್ಕೆ ಸಾಕಷ್ಟು ನೀರಿನಂಶ, ಈಗ ಸಮ್ಮರ್ ಆಗಿರೋದ್ರಿಂದ ಯಾವ ಟೈಮಲ್ಲಾದರೂ ಅಷ್ಟೇ ದೇಹಕ್ಕೆ ನೀರಿನಂಶ ಸಾಕಷ್ಟು ಬೇಕಾಗುತ್ತೆ. ಆ ಟೈಮಲ್ಲಿ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ 95% ನೀರಿನಂಶನೇ ಇರೋದ್ರಿಂದ ಇದು ಉರಿ ಮೂತ್ರ ಅಂತ ಸಮಸ್ಯೆಗಿದು ರಾಮಬಾಣ ಅಂತಲೇ ಹೇಳ್ಬೋದು. ಇನ್ನು ಇದರಲ್ಲಿ ವಿಟಮಿನ್ ಸಿ, ಕೆ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಹ ತುಂಬಾ ಯೂಸ್ ಆಗುತ್ತೆ. ಜೊತೆಗೆ ಸ್ಕಿನ್ ಟೈಟ್ ಆಗೋದಕ್ಕೆ ಮತ್ತು ಮೂಳೆ ಗಟ್ಟಿಯಾಗೋದಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ಜೊತೆಗೆ ಪೊಟ್ಯಾಷಿಯಮ್ಮು ಸಹ ಇದರಲ್ಲಿ ಇರೋದ್ರಿಂದ ಬ್ಲಡ್ ಶುಗರ್ನ ಲೆವೆಲಲ್ಲಿ ಇಡೋದಕ್ಕೆ ಸಹ ಸಹಾಯ ಮಾಡುತ್ತೆ. ಹಾಗೆ ಹೃದಯದ ಆರೋಗ್ಯ ಸಮಸ್ಯೆಗೂ ಅಷ್ಟೇ ತುಂಬಾ ಒಳ್ಳೆಯದಿದು. ಹಾಗಾಗಿ ಈಗ ನಾನು ಸೌತೆಕಾಯಿನ ಪೂರ್ತಿಯಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಶುಂಠಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಒಳ್ಳಷ್ಟು ನಿಂಬೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಈಗಲೇ ಬೀಜನ ತೆಗೆದುಬಿಟ್ಟು ರಸನ ಇಂಟ್ಕೊಳ್ತಾ ಇದ್ದೀನಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳಿದ್ನಲ್ವ. ಸೌತೆಕಾಯಿನ ಊಟಕ್ಕಿಂತ ಮುಂಚೆ ತಿಂದರೆ ಚೆನ್ನಾಗೇ ಜೀರ್ಣಕ್ರಿಯೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಸೌತೆಕಾಯಿ ಆಲ್ಮೋಸ್ಟು ಮಧ್ಯಾಹ್ನ ಅಥವಾ ಬೆಳಗ್ಗೆ ಮಾರ್ನಿಂಗ್ ತಿನ್ನೋದು ಒಳ್ಳೆಯದು. ನೈಟಲ್ಲಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈಗ ಜೊತೆಗೆ ಏನೇನು ಹಾಕ್ತೆ ಅಂದರೆ ಸೌತೆಕಾಯಿ ಮತ್ತು ಸ್ವಲ್ಪ ಶುಂಠಿ, ಸ್ವಲ್ಪ ನಿಂಬೆ ರಸ, ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಇಷ್ಟನ್ನು ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ, ರುಬ್ಕೊಳ್ತಾ ಇದ್ದೀನಿ. ಇದು ಇಷ್ಟೇ ಸಿಂಪಲ್ಲು. ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಯೂಸ್ ಆಗುತ್ತೆ. ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ನಾನು ಸೋಸೋ ಅವಶ್ಯಕತೆ ಏನಿಲ್ಲ. ಇದರಲ್ಲಿ ತಿರುಳೆಲ್ಲ ಈ ಜಾರಲ್ಲಿ ಹಾಗೇ ಒಳಗಡೆ ಉಳ್ಕೊಳ್ಳುತ್ತೆ, ರಸ ಮಾತ್ರ ಈಚೆ ಬರುತ್ತಲ್ವ. ಹಾಗಾಗಿ ಈಗ ಹಾಗೇ ಡೈರೆಕ್ಟಾಗಿ ನಾನು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವ, ಸಿಂಪಲ್ಲಾಗಿ ಒಂದು ಮಾರ್ನಿಂಗು ಡಿಟಾಕ್ಸ್ ಡ್ರಿಂಕು ರೆಡಿ ಆಯಿತು. ಇಷ್ಟೇ. ಇನ್ನು ಸೆಕೆಂಡ್ ಅಂತೂ ಎರಡನೇದು ಜ್ಯೂಸ್ ಬಂದುಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಇದು ಅಷ್ಟೇ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋವಂಥದ್ದು. ಬೆಟ್ಟದ ನೆಲ್ಲಿಕಾಯಲ್ಲೂ ಅಷ್ಟೇ ವಿಟಮಿನ್ ಸಿ ಮತ್ತು ಕಬ್ಬಿಣಾಂಶ, ಕ್ಯಾಲ್ಸಿಯಂ ಸಹ ಇದರಲ್ಲಿ ಹೇರಳವಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ಆರೋಗ್ಯಕ್ಕೆ, ಕೂದಲಿನ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಹಾಗೆ ಮತ್ತು ತೂಕ ಸಹ ಅಷ್ಟೇ ಕಡಿಮೆ ಮಾಡೋದಕ್ಕೆ, ವೆಯ್ಟ್ ಲಾಸ್ ಮಾಡೋರ್ಗು ಇದು ಬೆಸ್ಟ್ ಜ್ಯೂಸ್ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಮಾಡಿರೋ ಜ್ಯೂಸ್ಗಳು ಆಲ್ಮೋಸ್ಟ್ ತೋರಿಸ್ತಾ ಇರೋವಂಥದ್ದು ಎಲ್ಲ ವೆಯ್ಟ್ ಲಾಸ್ಗೆ. ಇದು ಅಷ್ಟೇ ತೂಕ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ರಕ್ತನೂ ಸಹ ಇದು ಶುದ್ಧಿಗೊಳಿಸುತ್ತೆ. ಹಾಗೆ ಮಲಬದ್ಧತೆ ಸಮಸ್ಯೆನೂ ಸಹ ಇದು ಹೋಗಲಾಡಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಚರ್ಮದ ಸಮಸ್ಯೆನೂ ಅಷ್ಟೇ, ತ್ವಚೆಯ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮುಖದಲ್ಲಿರೋಂಥ ಮೊಡವೆಗಳು ಅಥವಾ ಕಲೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಜ್ಯೂಸ್ ಒಂದಿನ 2 ದಿನ ತೊಗೊಂಡ ತಕ್ಷಣ ಯಾವುದೂ ರಿಸಲ್ಟ್ ಕೊಡಲ್ಲ. ತೊಗೊಳ್ತಾ ಇದ್ದರೆ ವಾರದಲ್ಲಿ 2 ದಿನ ಆದ್ರೂ ಈ ಥರ ಜ್ಯೂಸ್ಗಳನ್ನ ನೀವು ತೊಗೊಳ್ತಾ ಇದ್ದರೆ, ಅಂದರೆ ಡೈಲಿ ಒಂದೊಂದು ಥರ, ಒಂದೇ ದಿನ ಒಂದೇ ತೊಗೋಬೇಕು ಅಂತೇನಿಲ್ಲ. ಹಾಗಾಗಿ ಈಗ ನಾನು ಇದಕ್ಕೂ ಅಷ್ಟೇ ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ 2. ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೊಂಡಿದ್ದೀನಿ. ಕರಿಬೇವು ಅಷ್ಟೇ ತುಂಬಾ ಒಳ್ಳೆಯದಲ್ವ. ಹಾಗಾಗಿ ಸ್ವಲ್ಪ ಕರಿಬೇವು, ಜೊತೆಗೆ ಇಲ್ಲಿ ಮಾಮೂಲಿ ಉಪ್ಪನ್ನು ಸಹ ಬಳಸಿದ್ದೀನಿ. ನೀವು ಬೇಕಿದ್ದರೆ ಬ್ಲ್ಯಾಕ್ ಸಾಲ್ಟನ್ನು ಸಹ ಸೇರಿಸ್ಕೋಬೋದು. ಅಂದರೆ ಹಾಗೇನೂ ಸಹ ಕುಡಿಬೋದು. ಬಟ್ ಸ್ಟಾರ್ಟಿಂಗ್ ಕುಡಿಯೋರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಆರಾಮ್ಸೆ ನೀವು ಕುಡಿಬೋದು. ತುಂಬ ರುಚಿಯಾಗಿರುತ್ತೆ. ಇಷ್ಟನ್ನು ಹಾಕಿ ಸ್ವಲ್ಪ ಸೋಸ್ಕೊಳ್ತಾ ಇದ್ದೀನಿ, ರುಬ್ಕೊಬಿಟ್ಟು. ನೀವು ಹಾಗೇ ಕುಡಿತೀರ ಅನ್ನೋದಾದರೆ ಕುಡೀರಿ. ಬಟ್ ಫಸ್ಟ್ ಟೈಮೆಲ್ಲ ಕುಡಿಯೋರಿಗೆ ಹಾಗೇ ಕುಡಿಯೋದಕ್ಕಾಗಲ್ಲ. ಹಾಗಾಗಿ ಈ ರೀತಿ ಸೋದಿಸ್ಕೊಂಡು ಕುಡಿದ್ರೆ ಒಳ್ಳೆಯದು. ನೀರನ್ನ ನೀವು ನೋಡಿ ಸೇರಿಸ್ಕೊಳ್ಳಿ. ಅಂದರೆ ಸ್ಟಾರ್ಟಿಂಗೇ ಒಂದೊಂದು ಪೂರ್ತಿಯಾಗಿ ಕುಡಿತೀವಿ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ನೀರಾಗೆ ಮಾಡ್ಕೊಳ್ಳಿ. ಅಭ್ಯಾಸ ಆಗ್ತಾ ಸ್ವಲ್ಪ ಕುಡಿಬೋದು.
ಈಗ ಸ್ವಲ್ಪ ನಾನು ನೀರಾಗೇ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ತೀನಿ ಇದಕ್ಕೆ. ಇದ್ರದ್ದು ತಿರುಳನ್ನೆಲ್ಲ ಈ ರೀತಿಯಾಗಿ ಸೋಸ್ಕೊಬಿಟ್ಟು ತೆಗೆಯುವಂಥದ್ದು. ಇದು ಅಷ್ಟೇ ಮಲಬದ್ಧತೆ ಸಮಸ್ಯೆಗೆ ತುಂಬಾ ಒಳ್ಳೆಯದು ಇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಸಹ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇಷ್ಟು ಜ್ಯೂಸ್ ಹೊರಟಿದೆ. ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ನಾನು. ನೀವು ಬೇಕಿದ್ದರೆ ಹಾಗೆ ಕುಡಿತೀರಾ ಅನ್ನೋದಾದರೆ ಕುಡಿಬೋದು, ಅಂದರೆ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ನಾನು ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಇಬ್ಬರಿಗೂ ಸೇರಿಸಿ ಮಾಡೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಡ್ತಾಯಿದ್ದೀನಿ. ಇಷ್ಟಾದಮೇಲೆ ಇನ್ನು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಸಹ ಸೇರಿಸಿದ್ದೀನಿ, ಅಂದರೆ ಮಾಮೂಲಿ ಸಾಲ್ಟು ಮತ್ತು ಬ್ಲ್ಯಾಕ್ ಸಾಲ್ಟ್ ಎರಡೂ ಸಹ ಸೇರಿಸಿದ್ದೀನಿ ಸ್ವಲ್ಪ. ಇನ್ನು ಈ ಜ್ಯೂಸೂ ಅಷ್ಟೇ ರೆಡಿ ಆಯಿತು. ಮೂರನೇದಾಗಿ ಕರಿಬೇವಿನ ಸೊಪ್ಪು. ಇದು ಅಷ್ಟೇ ನೋಡಿ ಎಷ್ಟು ಫ್ರೆಶ್ ಆಗಿದೆ ಕರಿಬೇವು ಅಂತ. ಅಮ್ಮ ಊರಿಂದ ತೊಗೊಬಂದಿದ್ರು, ಹಾಗಾಗಿ ಆ ಕರಿಬೇವು ನೋಡಿದ ತಕ್ಷಣ ಅಂದ್ಕೊಂಡೆ ನಾನು ಕರಿಬೇವಿನ ಸೊಪ್ಪಿನ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂತ. ಕರಿಬೇವಿನ ಸೊಪ್ಪು ಜ್ಯೂಸು ತುಂಬ ಅಂದರೆ ತುಂಬಾ ಒಳ್ಳೆಯದು. ನೋಡಿ ಈಗ ಎಳೆಯದು ಅಂದರೆ ಜಾಸ್ತಿ ಬಲ್ತಿರೋ ಅಂಥದ್ದನ್ನು ಸೈಡಿಗೆ ತೆಗೆದಿಡ್ತಾ ಇದ್ದೀನಿ. ಈ ರೀತಿ ಎಳೆಯದಾಗಿರುತ್ತಲ್ವ ಅದನ್ನು ಈಗ ತಾನೇ ಚಿಗುರುತ್ತಾ ಇದೆ, ಇವಾಗೆಲ್ಲ ಚಿಗುರು ಕಾಲ ಅಲ್ವಾ, ಹಾಗಾಗಿ ಫ್ರೆಶ್ ಆಗಿತ್ತು ಕರಿಬೇವು. ಹಾಗಾಗಿ ಎಳೆದೆಲ್ಲ ಜ್ಯೂಸ್ ಮಾಡೋದಕ್ಕೆ ಅಂತೇಳಿ ಸ್ವಲ್ಪ ಎಲ್ಲ ಎತ್ತಿಟ್ಕೊಂಡೆ. ಇನ್ನು ಮಿಕ್ಕಿರೋ ಅಂಥದ್ದನ್ನು ಸ್ವಲ್ಪ ಅಡುಗೆಗೆಲ್ಲ ಬಳಸೋದಕ್ಕೆ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಅದು ಅಷ್ಟೇ ತುಂಬ ಒಳ್ಳೆಯದು ಕರಿಬೇವು ಆರೋಗ್ಯಕ್ಕೆ. ಇದರಲ್ಲೂ ಅಷ್ಟೇ ಕಬ್ಬಿಣದ ಅಂಶ ಮತ್ತು ಫೋಲಿಕ್ ಆಸಿಡು ಜಾಸ್ತಿ ಇರೋದ್ರಿಂದ ತುಂಬಾ ಕೂದಲು ಬೆಳವಣಿಗೆಗೆ ಮತ್ತು ರಕ್ತಹೀನತೆ ಅದನ್ನು ಹೋಗ್ಲಾಡಿಸುತ್ತೆ. ತುಂಬ ಒಳ್ಳೆಯದು, ಅಂದರೆ ಕೂದಲಿಗಂತೂ ಇದು ಜಾಸ್ತಿ ಹೆಚ್ಚಿದಾಗಿ ಕೊಬ್ಬರಿ ಎಣ್ಣೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಕರಿಬೇವನ್ನ ಕೂದಲಿಗೆ. ಹಾಗಾಗಿ ಸೊಂಪಾಗಿ ಬೆಳೆಯೋದಕ್ಕೆ, ಸ್ಮೂತ್ ಆ್ಯಂಡ್ ಶೈನಿ ಮತ್ತು ಬ್ಲ್ಯಾಕಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಬೆಟ್ಟದ ನೆಲ್ಲಿಕಾಯಿ ಇದು. ನೀವು ಬೇಕಿದ್ದರೆ ಇದಕ್ಕೆ ನೆಲ್ಲಿಕಾಯಿ ಸಹ ಸೇರಿಸ್ಕೊಂಡು ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಸೇರಿಸಿದ್ದೀನಿ. ಜೊತೆಗೆ ಇದು ಕರಿಬೇವು ಬಂದುಬಿಟ್ಟು ಮೂತ್ರಪಿಂಡಗಳಲ್ಲಿರುತ್ತಲ್ಲ ಕಲ್ಲುಗಳು, ಅದನ್ನು ಸಹ ಕಲ್ಲುಗಳಾಗದಂತೆ ಮೂತ್ರಪಿಂಡಗಳಲ್ಲಿ ಕಲ್ಲುಗಳಾಗದಂತೆ ತಡೆಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ತುಂಬ ಒಳ್ಳೆಯದು ಕರಿಬೇವಿನ ಜ್ಯೂಸು. ಇದಕ್ಕೂ ಅಷ್ಟೇ ಸ್ವಲ್ಪ ಶುಂಠಿನ ಸೇರಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲದಕ್ಕೂ ಸ್ವಲ್ಪ ಶುಂಠಿ ಸೇರಿಸೋದ್ರಿಂದ ಚೆನ್ನಾಗೇ ಇರುತ್ತೆ ಆರೋಗ್ಯ ಅಂತಲೇ ಹೇಳ್ಬೋದು. ಅಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಶುಂಠಿನ ಸೇರಿಸೋದ್ರಿಂದ. ಸುಮಾರು ಕಾಯಿಲೆಗಳಿಗೆ ಶುಂಠಿ ರಾಮಬಾಣ ಅಂತಲೇ ಹೇಳ್ಬೋದು. ಹಾಗಾಗಿ ಶುಂಠಿ ಏನಂತಾರೆ ಒಂಥರ ಎಲ್ಲ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗೂ, ಅಂದರೆ ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಗಳಿಗೆ, ಎಷ್ಟೋ ಕಾಯಿಲೆಗಳಿಗೆ ಹೆಲ್ಪ್ ಮಾಡುತ್ತೆ. ನಮ್ಮ ಮನೆಯವರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ನನಗೂ ಸ್ವಲ್ಪ ರೊಮಟೈಡ್ ಆರ್ಥರೈಟಿಸ್ ಸಮಸ್ಯೆ, ಮೂಳೆಗಳ ಸಮಸ್ಯೆ ಇರೋದರಿಂದ ಇದನ್ನು ಶುಂಠಿನ ಆಲ್ಮೋಸ್ಟ್ ಎಲ್ಲ ಜ್ಯೂಸ್ಗಳಿಗೂ ಸೇರಿಸ್ಕೊಬಂದಿದ್ದೀನಿ. ನಮ್ಮ ಹಸ್ಬೆಂಡ್ ಆರೋಗ್ಯ ದೃಷ್ಟಿಯಿಂದನೂ ಅಷ್ಟೇ, ನನ್ನ ಆರೋಗ್ಯಕ್ಕೂ ಇಬ್ಬರಿಗೂ ಅದು ಹೆಲ್ಪ್ ಮಾಡೋದ್ರಿಂದ ಹಾಗಾಗಿ ಎಲ್ಲ ಜ್ಯೂಸ್ಗಳಿಗೂ ಸ್ವಲ್ಪ ಶುಂಠಿನ ಸೇರಿಸ್ಕೊಬಂದಿದ್ದೀನಿ. ಇದಕ್ಕೂ ಅಷ್ಟೇ ಕರಿಬೇವು, ಶುಂಠಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ರುಬ್ಕೊಂಡೆ ಇಷ್ಟೇ. ಇದಕ್ಕೂ ಅಷ್ಟೇ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಕರಿಬೇವಿನ ಸೊಪ್ಪು ಜ್ಯೂಸ್ ರೆಡಿಯಾಗುತ್ತೆ. ಇನ್ನು ಕೊನೆಯದಾಗಿ 4ನೇ ಜ್ಯೂಸು ಕ್ಯಾರೆಟ್ ಜ್ಯೂಸು. ಇದು ಅಷ್ಟೇ ಕ್ಯಾರೆಟ್ ಜ್ಯೂಸ್ಗೂ ಅಷ್ಟೇ ನಾನಿಲ್ಲಿ ಸ್ವಲ್ಪ ಶುಂಠಿ, ಕರಿಬೇವಲ್ಲ ಪುದೀನ, ಶುಂಠಿ ಮತ್ತು ಕ್ಯಾರೆಟನ್ನು ಬಳಸ್ತಾ ಇದ್ದೀನಿ. ಇಲ್ಲಿ ಕ್ಯಾರೆಟನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿನ ಸೇರಿಸ್ತಾ ಇದ್ದೀನಿ, ಜೊತೆಗೆ ಸ್ವಲ್ಪ ಪುದೀನಾನ ಸೇರಿಸ್ಕೊಂಡಿದ್ದೀನಿ. ಕ್ಯಾರೆಟು ಅಷ್ಟೇ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದರಲ್ಲೂ ಅಷ್ಟೇ ವಿಟಮಿನ್ ಎ ಇರೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ, ಜೊತೆಗೆ ಸ್ಕಿನ್ ಮೇಲಿರುವಂಥ ಮೊಡವೆಗಳು ಮತ್ತು ಕಲೆಗಳೆಲ್ಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದು ರಕ್ತಹೀನತೆಯೂ ಅಷ್ಟೇ ಕಡಿಮೆ ಮಾಡುತ್ತೆ. ಜೊತೆಗೆ ಇದಕ್ಕೆ ದೇಹಕ್ಕೆ ನಾರಿನಂಶ ಸಿಗುತ್ತೆ ಈ ಜ್ಯೂಸನ್ನು ಕುಡಿಯೋದ್ರಿಂದ. ನಾರಿನಂಶ ಇರೋದ್ರಿಂದ ಕ್ಯಾರೆಟಲ್ಲಿ
ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಜೀರ್ಣಶಕ್ತಿ ಎಲ್ಲ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಹೊಟ್ಟೆ ಉಬ್ಬರ ಎಲ್ಲ ಕಡಿಮೆ ಮಾಡುತ್ತೆ. ಹಾಗೆ ಲಿವರಲ್ಲಿರೋಂಥ ಆರೋಗ್ಯನೂ ಸಹ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು. ಇದು ಅಷ್ಟೇ, ಇಷ್ಟೇ ಸಿಂಪಲ್ಲು. ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟೇ. ಇದಕ್ಕೂ ಅಷ್ಟೇ, ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಜೊತೆಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತೀನಿ. ಹಾಗೆ ಜೊತೆಗೆ ಸ್ವಲ್ಪ ನಿಂಬೆ ರಸನೂ ಸೇರಿಸ್ತೀನಿ. ಇಷ್ಟನ್ನು ಸೇರಿಸ್ಬಿಟ್ಟು ಸೋಸ್ಕೊಂಡ್ರೆ ಜ್ಯೂಸ್ ರೆಡಿಯಾಗುತ್ತೆ. ನಾನು ಇಲ್ಲಿ ಎಲ್ಲ ಜ್ಯೂಸ್ಗಳ್ಗೂ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಇದು ಆಪ್ಷನಲ್ಲು. ಉಪ್ಪನ್ನು ಹಾಕ್ಕಳ್ದೇ ಇರೋದೇ ಒಳ್ಳೆಯದು. ಬಟ್ ಸ್ಟಾರ್ಟಿಂಗ್ ಕುಡಿಯೋರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಒಳ್ಳೆಯದು ಅಂತ. ಅಂದರೆ ಬಿ ಪಿ ಇರೋ ಅಂಥವರೆಲ್ಲ ಸಾಲ್ಟನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ 4 ಮಾರ್ನಿಂಗು ಡಿಟಾಕ್ಸ್ ಡ್ರಿಂಕ್ಸನ್ನು ತೋರಿಸಿದ್ದೀನಿ. ಖಂಡಿತವಾಗ್ಲೂ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆಗಳಿಗೆಲ್ಲ ರಾಮಬಾಣ, ಇಷ್ಟೆಲ್ಲ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಯಾಕೆ ಈ ಜ್ಯೂಸ್ಗಳನ್ನ ನಾವು ಕುಡಿಬಾರ್ದಲ್ವ. ಒಂದು ದಿನ 2 ದಿನ ಕಷ್ಟ ಆಗುತ್ತೆ ಅಷ್ಟೇ. ಆಮೇಲೆ ಎಷ್ಟು ಈಸಿಯಾಗಿ ಎಷ್ಟು ನಾರ್ಮಲ್ಲಾಗಿ ಕುಡಿಬೋದು ಅಂದರೆ ಯಾವುದೂ ಇದರಲ್ಲಿ ಅಷ್ಟು ಕಷ್ಟಪಟ್ಟು ಕುಡಿಯೋಂಥ ಜ್ಯೂಸ್ ಯಾವುದೂ ಇಲ್ಲ. ಎಲ್ಲರೂ ಇಷ್ಟಪಟ್ಟು ಕುಡಿಯೋಂಥ ಜ್ಯೂಸೇ ಇರೋದು. ಹಾಗಾಗಿ ಈ ರೆಸಿಪಿಗಳನ್ನ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೀವು ಬೇಕಿದ್ದರೆ ಈ ಜ್ಯೂಸ್ಗಳ ಜೊತೆ ಇನ್ನೊಂದು ಪುದೀನ ಜ್ಯೂಸನ್ನು ಸಹ ಆ್ಯಡ್ ಮಾಡ್ಕೋಬೋದು. ಅದು ಅಷ್ಟೇ, ಸ್ವಲ್ಪ ಪುದೀನ ಮತ್ತು ಶುಂಠಿ ಹಾಕಿ ಮಾಡೋವಂಥದ್ದು. ಅದಕ್ಕೆ ಅಷ್ಟೇ ಸ್ವಲ್ಪ ಪುದೀನ ಮತ್ತು ಶುಂಠಿನ ರುಬ್ಕೊಬಿಟ್ಟು ಜೊತೆಗೆ ಸ್ವಲ್ಪ ಬೆಲ್ಲನ ಸೇರಿಸಿ ಸ್ವಲ್ಪ ನಿಂಬೆ ರಸನ ಸೇರಿಸಿದ್ರೆ ಖಂಡಿತವಾಗ್ಲೂ ಅದು ಅಷ್ಟೇ ಸೇಮ್ ಈ ಯಾವುದು ಕಬ್ಬು ಬರುತ್ತಲ್ಲ, ಕಬ್ಬಿನ ಜ್ಯೂಸ್ ಕುಡಿತೀವಲ್ಲ ಅದೇ ಥರ ಇರುತ್ತೆ. ಅದು ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಇದ್ರ ಜೊತೆ ಅದೊಂದು ಜ್ಯೂಸನ್ನು ಆ್ಯಡ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.